ಮೈ ಲವ್ಲಿ ಫ್ರೆಂಡ್ಸ್, ಎಲ್ರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ನೀವು ಡಿಸರ್ವ್ ಮಾಡೋ ಪ್ರತಿಯೊಂದು ನಿಮಗೆ ನಿಮ್ಮ ಲೈಫಲ್ಲಿ ಸಿಗಲಿ ಅಂತ ವಿಶ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನಾವು ಕಮಿಂಗ್ ಟು ದ ಪಾಯಿಂಟ್, ನೀವು ನನ್ನ ಪ್ರೀವಿಯಸ್ ವಿಡಿಯೋ ನೋಡಿದರೆ ನಿಮಗೆ ಗೊತ್ತಿರುತ್ತೆ, ಇಟ್ ಈಸ್ ಸಪೋಸ್ ಟು ಬಿ 1 ಹ್ಯಾಬಿಟ್ ಆ್ಯಂಡ್ ನಾಟ್ 10 ಅಂತ. ಆ್ಯಂಡ್ ಇನ್ ಕೇಸ್ ನೀವು ಆ 1 ಹ್ಯಾಬಿಟ್ನ ಪಿಕ್ ಮಾಡಿ ಆಲ್ರೆಡಿ ಫಾಲೋ ಮಾಡ್ತಾ ಇದ್ರೆ ವಂಡರ್ಫುಲ್, ಐ ಆಮ್ ಸೋ ಹ್ಯಾಪಿ ಫಾರ್ ಯು. ಆ್ಯಂಡ್ ಆಲ್ಸೋ ಈ ಹ್ಯಾಬಿಟ್ನ ಫಾಲೋ ಮಾಡುವಾಗ ನಮಗೆ ಗೊತ್ತಿರೋ ಹಾಗೆ January 1st week is not the problem, but January 3rd or 4th week could be, because ಅಷ್ಟರಲ್ಲಿ ಮೋಟಿವೇಶನ್ ಆಲ್ರೆಡಿ ಕಮ್ಮಿ ಆಗೋಗಿರುತ್ತೆ, ರೊಟೀನ್ ಸ್ಟಾರ್ಟ್ಸ್ ಫೀಲಿಂಗ್ ಹೆವಿ, ತಲೆಯಲ್ಲಿ ಒಂದು ಚಿಕ್ಕ ವಾಯ್ಸ್ ಬರ್ತಾ ಇರುತ್ತೆ, ಬಿಡು ಅವತ್ತಿಂದ ಫಾಲೋ ಮಾಡ್ತಾ ಇದೆಯಲ್ಲ, ಒಂದಿನ ಬ್ರೇಕ್ ತಗೋ, 2 ದಿನ ಬ್ರೇಕ್ ತಗೋ, ಏನಾಗಲ್ಲ, ನೆಕ್ಸ್ಟ್ ಮಂಡೆಯಿಂದ ರೀಸ್ಟಾರ್ಟ್ ಮಾಡೋಣ ಅಂತ. ಬಟ್ ಐ ಆಮ್ ಹಿಯರ್ ಟು ಟೆಲ್ ಯು, ಜಾನ್ಯುವರಿಯಲ್ಲಿ ಆ ಒಂದು ಹ್ಯಾಬಿಟ್ನ ಹೇಗೆ ಪ್ರೊಟೆಕ್ಟ್ ಮಾಡ್ಕೊಳ್ಳೋದು ಆ್ಯಂಡ್ ಈ ಒಂದು ಹೊಸ ಹ್ಯಾಬಿಟ್ಸ್ನ ಫಾಲೋ ಮಾಡುವಾಗ ನೀವೇನೆಲ್ಲ ಮಿಸ್ಟೇಕ್ಸ್ ಮಾಡ್ತಾ ಇರ್ಬೋದು, ಅದನ್ನು ಫಿಕ್ಸ್ ಮಾಡೋದು ಹೇಗೆ, ಆ್ಯಂಡ್ ಆಲ್ಸೋ ನಿಮ್ಮ ಪ್ರೋಗ್ರೆಸ್ನ ಟ್ರ್ಯಾಕ್ ಮಾಡೋದು ಹೇಗೆ, ಎಲ್ಲದನ್ನು ಶೇರ್ ಮಾಡ್ತಿದ್ದೀನಿ. ಸೊ ಇವತ್ತಿನ ವಿಡಿಯೋ ತುಂಬಾ ಸ್ಟ್ರಕ್ಚರ್ಡ್ ಆ್ಯಂಡ್ ಸಿಂಪಲ್ ಆಗಿರುತ್ತೆ, ಚಿಕ್ಕ ಮಕ್ಕಳು ಕೂಡ ಫಾಲೋ ಮಾಡ್ಬೋದು, ಅಷ್ಟು ಸಿಂಪಲ್ ಆಗಿರುತ್ತೆ. ಆ್ಯಂಡ್ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಒಂದು ಬುಕ್ ಆ್ಯಂಡ್ ಪೆನ್ ತಗೊಳ್ಳಿ. ಐ ವಾಂಟ್ ಯು ಟು ನೋಟ್ ಡೌನ್ ಸರ್ಟನ್ ಪಾಯಿಂಟ್ಸ್. ಮಿಸ್ಟೇಕ್ ನಂಬರ್ 1, ಟ್ರೀಟಿಂಗ್ ಜಾನ್ಯುವರಿ ಲೈಕ್ ಅ ಪರ್ಫಾರ್ಮೆನ್ಸ್. ಅಂದರೆ ಡಿಸಿಪ್ಲಿನ್ ಬಿಲ್ಡ್ ಮಾಡ್ಕೊಳ್ಳೋದ್ರ ಬದಲು ಡಿಸಿಪ್ಲಿನ್ಡ್ ಆಗಿ ಕಾಣೋದಕ್ಕೆ ಟ್ರೈ ಮಾಡೋದು. ಯೂಶಲಿ ಪೀಪಲ್ ಸ್ಟಾರ್ಟ್ ಜಾನ್ಯುವರಿ ವಿತ್ ಪರ್ಫೆಕ್ಟ್ ರೊಟೀನ್ಸ್, ವೆರಿ ಹೈ ಎನರ್ಜಿ, ಅನ್ರಿಯಲಿಸ್ಟಿಕ್ ಸ್ಟ್ಯಾಂಡರ್ಡ್ಸ್. ಹಾಗಾಗಿ ಗುಡ್ ಡೇಸ್ ಸ್ವಲ್ಪ ಜಾಸ್ತಿನೇ ಕೆಲಸ ಮಾಡೋದು, ಬ್ಯಾಡ್ ಡೇಸ್ ದೇ ಡೂ ನಥಿಂಗ್. ಯೂಶಲಿ ಏನೋ ಒಂದು ಇಂಪರ್ಫೆಕ್ಟ್ ಡೇ ಇತ್ತು, ಬ್ಯಾಡ್ ಡೇ ಇತ್ತು, ಅಥವಾ ಕನ್ಸಿಸ್ಟೆನ್ಸಿನ ಬ್ರೇಕ್ ಮಾಡಿದ್ರು, ಸ್ವಲ್ಪ ದಿನ ಅಂದಿದ ತಕ್ಷಣ ನನ್ನ ಕೈಯಲ್ಲಿ ಇದಾಗಲ್ಲ ಅಂತ ಕ್ವಿಟ್ ಮಾಡೋದು. ಸೊ ಹೌ ಡು ವಿ ಫಿಕ್ಸ್ ದಿಸ್? ಮಿನಿಮಮ್ ಸ್ಟ್ಯಾಂಡರ್ಡ್ ರೂಲ್. ನಿಮ್ಮ ಹ್ಯಾಬಿಟ್ನ ಸ್ಮಾಲೆಸ್ಟ್ ವರ್ಷನ್ನ ಫಸ್ಟು ಫಿಕ್ಸ್ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ವರ್ಕೌಟ್ನ ಒಂದು 30 minutes ಮಾಡ್ತೀರಾ ಅಂದರೆ, ವೆನ್ ಯು ಆರ್ ನಾಟ್ ಫೀಲಿಂಗ್ ಮೋಟಿವೇಟೆಡ್ ಆರ್ ವೆನ್ ಎವರ್ ಯು ಆರ್ ಫೀಲಿಂಗ್ ಲೋ, ಅದನ್ನ ಕಂಪ್ಲೀಟಾಗಿ ಕ್ವಿಟ್ ಮಾಡೋದ್ರ ಬದಲು 30 minutesಯಿಂದ ಡೂ ಇಟ್ ಜಸ್ಟ್ ಫಾರ್ 5 minutes. ಅದೇ ರೀತಿ ಬುಕ್ ಓದೋದನ್ನು ಜಸ್ಟ್ 1 page ಓದೋದಾಗಿರ್ಬೋದು, ಅಥವಾ ಜಸ್ಟ್ 1 line ಆರ್ 1 paragraph ಬರೆಯೋದಾಗಿರ್ಬೋದು. ಈ ರೀತಿ ಮಿನಿಮಮ್ ಸ್ಟ್ಯಾಂಡರ್ಡ್ ರೂಲ್ನ ಸೆಟ್ ಮಾಡ್ಕೊಳ್ಳಿ. ಹೀಗಿದ್ದಾಗ ಬರೀ ನಿಮ್ಮ ಗುಡ್ ಡೇಸಲ್ಲಿ ಮಾತ್ರ ಅಲ್ಲ, ಈವನ್ ಆನ್ ಯುವರ್ ಬ್ಯಾಡ್ ಡೇಸ್ ನೀವು ನಿಮ್ಮ ಆ್ಯಕ್ಷನ್ನ ಗಿವ್ ಅಪ್ ಮಾಡದೆ ಯು ಕ್ಯಾನ್ ಮೇಂಟೈನ್ ಯುವರ್ ಕನ್ಸಿಸ್ಟೆನ್ಸಿ, ಯು ಕ್ಯಾನ್ ಫಾಲೋ ಥ್ರೂ ಯುವರ್ ಕನ್ಸಿಸ್ಟೆನ್ಸಿ. ನಾವು ಯಾವಾಗಲೂ ಮೋಟಿವೇಶನ್ನೇ ನಂಬ್ಕೊಂಡು ಬದುಕೋಕ್ಕಾಗಲ್ಲ. ಫಸ್ಟು ನಾವು ನಮ್ಮ ಮೈಂಡ್ನ ಬೆಸ್ಟ್ ಫ್ರೆಂಡ್ ಮಾಡ್ಕೊಳ್ಬೇಕು. ಏನೇ ಒಂದು ಆ್ಯಕ್ಷನ್ ತೊಗೊಳ್ಬೇಕು ಅಂದರೆ ಮೊದಲು ನಮ್ಮ ಮೈಂಡ್ ಕೋಆಪ್ರೇಟ್ ಮಾಡಿದ್ರೇ ನಾವು ಫಿಸಿಕಲ್ ಆ್ಯಕ್ಷನ್ ತೊಗೊಳ್ಳೋದಕ್ಕೆ ಸಾಧ್ಯ. ಹಾಗಾಗಿ ನೀವು ಯಾವಾಗಲೂ ಮೈಂಡ್ ಜೊತೆ ನೆಗೋಸಿಯೇಟ್ ಮಾಡ್ತಾ ಇದ್ರೆ ನೀವು ಸೋಲ್ತೀರಾ. ಸೊ ಹೌ ಡು ವಿ ಫಿಕ್ಸ್ ದಿಸ್? ನಿಮ್ಮ ಹ್ಯಾಬಿಟ್ಗೆ ಸೇಮ್ ಪ್ಲೇಸ್, ಸೇಮ್ ಲೊಕೇಶನ್ನ ಡಿಸೈಡ್ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ದಿನಾಗಲೂ ನೀವೊಂದು 7 ಗಂಟೆಯಿಂದ 7:10 ಸೇಮ್ ಡೆಸ್ಕ್, ಸೇಮ್ ರೂಮಲ್ಲಿ ಕೂತ್ಕೊಂಡು ನೀವು ಬರೀತೀರಾ, ಓದ್ತೀರಾ, ಅದು ನಿಮಗೆ ಬಿಟ್ಟಿದ್ದು. ಬಟ್ ಫಿಕ್ಸ್ 1 ಪರ್ಟಿಕ್ಯುಲರ್ ಟೈಮ್ ಆ್ಯಂಡ್ ಪ್ಲೇಸ್. ಆ್ಯಂಡ್ ಈ ರೀತಿ ಮಾಡಿದಾಗ ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡೋದು ತುಂಬ ಈಸಿ ಆಗುತ್ತೆ. ಇದಕ್ಕೆ ನಾನೇ ಲೈವ್ ಎಕ್ಸಾಂಪಲ್. ನಿಮಗೆ ಗೊತ್ತಿರೋ ಹಾಗೆ ನಾನು ರಾತ್ರಿ ಊಟ ಆದಮೇಲೆ ನನಗೆ ಬುಕ್ ಓದೋ ಅಭ್ಯಾಸ ಅಲ್ವಾ. ಸೊ ಈ ಅಭ್ಯಾಸನ ಫಾರ್ಮ್ ಮಾಡ್ಕೊಂಡ್ಮೇಲೆ ನನಗೆ ಎಷ್ಟೇ ಸುಸ್ತಾಗಿರಲಿ, ಎಷ್ಟೇ ನಿದ್ದೆ ಬರ್ತಾ ಇರಲಿ, ಅಟ್ಲೀಸ್ಟ್ ಒಂದು 1/2 page ಆದರೂ ನಾನು ಓದಿನೇ ಮಲ್ಕೊಬೇಕು. ಅಷ್ಟು ಒಂಥರ ಅಡಿಕ್ಟ್ ಆಗೋಗಿದೆ. ಆ್ಯಂಡ್ ಇಟ್ಸ್ ಅ ಹೆಲ್ದಿ ಅಡಿಕ್ಷನ್ದು. ಸೊ ಇದನ್ನು ಹೇಗೆ ಮೆಷರ್ ಮಾಡ್ತೀರಾ? ಡಿಡ್ ಐ ಶೋ ಅಪ್ ಅಟ್ ದ ಸೇಮ್ ಪ್ಲೇಸ್ ಆ್ಯಂಡ್ ಸೇಮ್ ಟೈಮ್? ಇದನ್ನು ನೀವು ನಿಮ್ಮ ಬುಕ್ಕಲ್ಲಿ ಬರ್ಕೊಳ್ಳಿ. ಆ್ಯಂಡ್ ಅದ್ರ ಕೆಳಗಡೆ ಎಸ್ ಆರ್ ನೋ. ಸೊ ಇದನ್ನು ನೀವು ದಿನಾಗಲೂ ಅಟ್ ದ ಎಂಡ್ ಆಫ್ ದ ಡೇ ಎಸ್ ಆರ್ ನೋ ಟಿಕ್ ಮಾಡೋದು ನಿಮ್ಮ ಕೆಲಸ. ಆ್ಯಂಡ್ ಬೈ ದ ವೇ, ಆನ್ ಯುವರ್ ಬ್ಯಾಡ್ ಡೇಸ್ ನೀವೇನು ಆ್ಯಕ್ಷನ್ ತೊಗೊಳ್ದೆ, ನೀವು ಅಂದ್ಕೊಂಡಿರುವಂತಹ ಟೈಮ್ ಆ್ಯಂಡ್ ಪ್ಲೇಸಲ್ಲಿ ನೀವೇನೂ ಮಾಡದೆ ಸುಮ್ಮನೆ ಕೂತ್ಕೊಂಡ್ರೂ that still counts. ಕನ್ಸಿಸ್ಟೆನ್ಸಿ ಅಂದರೆ ನೋ ಬ್ರೇಕ್ಸ್ ಅಂತ ಅರ್ಥ ಅಲ್ಲ, ಬಟ್ ಇಟ್ ಮೀನ್ಸ್ ಪ್ಲ್ಯಾಂಡ್ ಬ್ರೇಕ್ಸ್. ನೀವು ಎವ್ರಿ ಡೇ ಪರ್ಫಾರ್ಮ್ ಮಾಡಬೇಕು ವಿತೌಟ್ ಬ್ರೇಕ್ ಅಂತ ಅಂದ್ಕೊಂಡಾಗಲೇ ಬರ್ನ್ಔಟ್ ಆಗೋದು. ಸೊ ಇದನ್ನು ಫಿಕ್ಸ್ ಮಾಡೋದು ಹೇಗೆ? ಮುಂಚೆನೇ ಇನ್ ಅಡ್ವಾನ್ಸ್ ಚೂಸ್ ಮಾಡ್ಕೊಳ್ಳಿ. 5 days ಆ್ಯಕ್ಷನ್, 2 days ಬ್ರೇಕಾ, ಅಥವಾ 6 days ಆ್ಯಕ್ಷನ್, 1 day ಬ್ರೇಕಾ ಅಂತ. ನಾನು ಫಸ್ಟ್ ಪ್ಯಾಟರ್ನ ಫಾಲೋ ಮಾಡ್ತಾ ಇದ್ದೀನಿ. ನಾನು ಹೋಮ್ ವರ್ಕೌಟ್ಗೆ ಐ ಫಾಲೋ 5 days ವರ್ಕೌಟ್ ಆ್ಯಂಡ್ 2 days ಬ್ರೇಕ್ ಅಂತ. ಆ್ಯಂಡ್ ಈ ಪ್ರೋಗ್ರೆಸ್ನ ನೀವು ಟ್ರ್ಯಾಕ್ ಮಾಡೋದು ಹೇಗೆ? ನಿಮ್ಮ ಬುಕ್ಕಲ್ಲಿ ಬರ್ಕೊಳ್ಳಿ, ನಾನು ಈ ವಾರದ ರಿದಮ್ನ ಫಾಲೋ ಮಾಡಿದ್ನ ಅಂತ. ಅದ್ರ ಕೆಳಗಡೆ ಎಸ್ ಆರ್ ನೋ ಆಪ್ಷನ್. ಆ್ಯಂಡ್ ಇದನ್ನು ನೀವು ವಾರಕ್ಕೊಂದ್ಸರಿ ಟಿಕ್ ಮಾಡಿದ್ರೆ ಸಾಕು. ಆ್ಯಂಡ್ ಈ ರೀತಿ ಮಾಡೋದ್ರಿಂದ ಗಿಲ್ಟ್, ಓವರ್ ಥಿಂಕಿಂಗ್ ಇದೆಲ್ಲದನ್ನು ಅವಾಯ್ಡ್ ಮಾಡ್ಬೋದು. ಜನ ಯೂಶಲಿ ಅವರನ್ನು ಅವರು ನಂಬದೇ ಇದ್ದಾಗ ಕ್ವಿಟ್ ಮಾಡ್ತಾರೆ. ಸೆಲ್ಫ್ ಟ್ರಸ್ಟ್ ಬರೋದು ಎವಿಡೆನ್ಸಿಂದ, ಮೋಟಿವೇಶನಿಂದ ಅಲ್ಲ. ಸೊ ಹೌ ಡು ವಿ ಫಿಕ್ಸ್ ದಿಸ್? ವೀಕ್ಲಿ ಎವಿಡೆನ್ಸ್ ಚೆಕ್. ವಾರಕ್ಕೊಂದ್ಸರಿ ಈ 2 ಕ್ವೆಶ್ಚನ್ಸ್ಗೆ ಆನ್ಸರ್ ಮಾಡಿ. ಈ ವಾರ ಯಾವುದು ಈಸಿ ಅನಿಸ್ತು, ಆ್ಯಂಡ್ ಈ ವಾರ ಯಾವಾಗ ನನಗೆ ಮೂಡ್ ಇಲ್ಲ ಅಂದ್ರೂ ಐ ಪುಷ್ಡ್ ಮೈ ಸೆಲ್ಫ್ ಆ್ಯಂಡ್ ಶೋಡ್ ಅಪ್ ಅಂತ. ಆ್ಯಂಡ್ ಇದನ್ನ ಮೆಷರ್ ಮಾಡೋದು ಹೇಗೆ? ಈ 2 ಕ್ವೆಶ್ಚನ್ಗೆ ವಾರಕ್ಕೊಂದ್ಸರಿ ಏನು ಆನ್ಸರ್ ಮಾಡ್ತಿರಲ್ಲ ಅಷ್ಟೇ ಸಾಕು. ದಟ್ಸ್ ಹೌ ಯು ಟ್ರ್ಯಾಕ್ ಯುವರ್ ಪ್ರೋಗ್ರೆಸ್.
ಈಗ ಜಾನ್ಯುವರಿ ಸರ್ವೈವಲ್ ಪ್ಲ್ಯಾನ್ನ ಕ್ವಿಕ್ ರೀಕ್ಯಾಪ್ ನೋಡೋಣ. ಜಾಸ್ತಿ ಮೆಸ್ಅಪ್ ಮಾಡ್ಕೊಬಿಡಿ, ಕನ್ಫ್ಯೂಸ್ ಆಗಬೇಡಿ. ಜಸ್ಟ್ ರಿಮೆಂಬರ್ ದಿಸ್, ಜಸ್ಟ್ ಒನ್ ನ್ಯೂ ಹ್ಯಾಬಿಟ್, ಮಿನಿಮಮ್ ವರ್ಷನ್ ನಾಟ್ ಪರ್ಫೆಕ್ಷನ್, ಫಿಕ್ಸ್ ಟೈಮ್ ಆ್ಯಂಡ್ ಪ್ಲೇಸ್, ಪ್ಲ್ಯಾಂಡ್ ಬ್ರೇಕ್ಸ್, ವೀಕ್ಲಿ ಪ್ರೂಫ್. ಇಷ್ಟು ಫಾಲೋ ಮಾಡಿದ್ರೆ ಸಾಕು, ನೀವು ನಿಮ್ಮ ಹೊಸ ಒಂದೇ ಒಂದು ಹ್ಯಾಬಿಟ್ನ ತಿಂಗಳು ಪೂರ್ತಿ ಆರಾಮಾಗಿ ಫಾಲೋ ಮಾಡ್ಕೊಂಡು ಹೋಗ್ಬೋದು. ಆ್ಯಂಡ್ ಹೌ ಅಬೌಟ್ ಫೆಬ್ರವರಿ? ಐ ವಿಲ್ ಮೇಕ್ ಅ ನ್ಯೂ ವಿಡಿಯೋ ಫಾರ್ ಯು, ಡೋಂಟ್ ವರಿ. ಲೆಟ್ ಮಿ ಟೆಲ್ ಯು ಅನ್ ಇನ್ಸಿಡೆಂಟ್. ಒಬ್ಬ ಹುಡುಗ ತುಂಬ ಕಡಿಮೆ ನೀರು ಕುಡಿತಾ ಇದ್ದಂತೆ. ಡಾಕ್ಟರ್ ಹೇಳಿದ್ರಂತೆ, ನೀನು ಇಷ್ಟು ಕಡಿಮೆ ನೀರು ಕುಡಿದ್ರೆ ತುಂಬ ಪ್ರಾಬ್ಲಮ್ ಆಗುತ್ತಪ್ಪ, ಇನ್ಮೇಲಿಂದ ನೀನು ಜಾಸ್ತಿ ನೀರು ಕುಡಿಬೇಕು ಅಂತ. ಸೊ ಅವನು 10 ನಿಮಿಷಕ್ಕೂ ಅಲಾರ್ಮ್ ಇಟ್ಕೊಂಡು 10 ನಿಮಿಷಕ್ಕೂ 1 ಗಲ್ಪ್ ಆಫ್ ವಾಟರ್ ಕುಡಿತಾ ಇದ್ದಂತೆ. 1 ತಿಂಗಳು ಇದೇ ರೀತಿ ಫಾಲೋ ಮಾಡಿ ಆಮೇಲೆ ಅಲಾರ್ಮ್ ಇಲ್ಲ ಅಂತ ಅಂದ್ರೂ ಹಿ ವಾಸ್ ಸರ್ಚಿಂಗ್ ಫಾರ್ ವಾಟರ್, 10 ನಿಮಿಷಕ್ಕೂ ನೀರು ಬೇಕು ಅಂತ. ಸೊ ಲಿಟ್ರಲಿ ಇದು ಏನು ಪ್ರೂವ್ ಮಾಡುತ್ತೆ ಅಂದರೆ, ನಮ್ಮ ಬಾಡಿ ಯಾವುದಕ್ಕೆ ಬೇಕಾದರೂ ಅಡಿಕ್ಟ್ ಆಗುತ್ತೆ. ಇಟ್ ಕುಡ್ ಬಿ ಹೆಲ್ದಿ ಅಡಿಕ್ಷನ್ ಆರ್ ಅನ್ಹೆಲ್ದಿ ಅಡಿಕ್ಷನ್. ನೀರು ಕುಡಿಯೋದಕ್ಕೂ ನಾವು ಅಡಿಕ್ಟ್ ಆಗ್ಬೋದು. ಸೊ ಅದೇ ರೀತಿಯೇ ನಿಮ್ಮ ಹೊಸ ಹ್ಯಾಬಿಟ್ನ ಜಾನ್ಯುವರಿಯಲ್ಲಿ ಒಂದು ನಾಯಿಮರಿ ರೀತಿ ಪ್ರೊಟೆಕ್ಟ್ ಮಾಡಿಕೊಂಡು ಜಸ್ಟ್ ನರ್ಚರ್ ಮಾಡಿ, ಜಸ್ಟ್ ಡೂ ಇಟ್ ಕನ್ಸಿಸ್ಟೆಂಟ್ಲಿ. ಇದಾದಮೇಲೆ 1 ತಿಂಗಳಾದಮೇಲೆ ಫೆಬ್ರವರಿಯಲ್ಲಿ ನೀವು ತುಂಬ ಎಫರ್ಟ್ಸ್ ಹಾಕೋ ಅವಶ್ಯಕತೆಯೂ ಇಲ್ಲ. ಹೇಗೆ ನೀವು ಬೆಳಗ್ಗೆ ಎದ್ದು ಬ್ರಷ್ ಮಾಡಬೇಕಾ ಅಂತ ಯೋಚನೆನೂ ಮಾಡಲ್ಲ ಅಥವಾ ಜಾಸ್ತಿ ಎಫರ್ಟ್ಸ್ ಹಾಕಲ್ಲ, ವಿಲ್ ಜಸ್ಟ್ ಡೂ ಇಟ್ ಅಲ್ವಾ. ಅದೇ ರೀತಿಯೇ ಈ ಒಂದು ಹೊಸ ಹ್ಯಾಬಿಟ್ ಫೆಬ್ರವರಿಯಿಂದ ಆಟೋ ಪೈಲಟಲ್ಲಿ ನಡೀತಾ ಇರುತ್ತೆ. ಯು ಡೋಂಟ್ ಹ್ಯಾವ್ ಟು ಥಿಂಕ್ ಟೂ ಮಚ್ ಅಬೌಟ್ ಇಟ್. ಬಟ್ ಅಲ್ಲಿವರೆಗೂ ಈ ಜಾನ್ಯುವರಿಯಲ್ಲಿ ಮಾತ್ರ ಯು ಹ್ಯಾವ್ ಟು ಟೇಕ್ ಕೇರ್ ಆಫ್ ಇಟ್. ಎವ್ರಿ ಸಿಂಗಲ್ ಡೇ ಮಾಡಿ. ಈವನ್ ಆನ್ ಯುವರ್ ಬ್ಯಾಡ್ ಡೇಸ್ ಮಿನಿಮಮ್ ವರ್ಷನ್ ರೂಲ್ನ ಫಾಲೋ ಮಾಡಿ. ಜಸ್ಟ್ ಡೂ ಇಟ್ ಎನಿವೇ. ಆ್ಯಂಡ್ ರಿಮೆಂಬರ್, ಜಾನ್ಯುವರಿ ಟ್ರಾನ್ಸ್ಫಾರ್ಮೇಷನ್ಗಲ್ಲ. ಜಾನ್ಯುವರಿಯಲ್ಲಿ ಚೇಂಜ್ ಬೇಕು, ಟ್ರಾನ್ಸ್ಫಾರ್ಮೇಷನ್ ಬೇಕು ಅಂತ ಅದೆಲ್ಲ ಯೋಚನೆ ಮಾಡಬೇಡಿ. ಇಟ್ಸ್ ಆಲ್ ಅಬೌಟ್ ಪ್ರೊಟೆಕ್ಷನ್. ಇಟ್ಸ್ ಜಸ್ಟ್ ಅ ವಾರ್ಮ್ ಅಪ್ ಮಂತ್ ಅಂತ ಅಂದ್ಕೊಳ್ಳಿ. ಆ್ಯಂಡ್ ಫೆಬ್ರವರಿಯಲ್ಲಿ ಈ ಟಾಪಿಕ್ ರಿಲೇಟೆಡ್ ನಾನು ಇನ್ನೊಂದು ಯೂಸ್ಫುಲ್ ವಿಡಿಯೋನ ಶೇರ್ ಮಾಡ್ತೀನಿ. ಬಟ್ ಅಲ್ಲಿವರೆಗೂ please take care of your new habit. Just start small, just be honest and keep going. And also have lots of fun, because all work no play andrunu life becomes boring alva. So have that balance, and I'll see you very soon in the next week.